ಈಗ ಕೇಳಿ ಬಸವಯುಗದ ಶರಣರು. ಮಾತನಾಡುತ್ತಾರೆ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್, ಮಾಜಿ ಸಚಿವೆ, ಕರ್ನಾಟಕ ಸರ್ಕಾರ. ಕೇಳಿ ಬಸವಯುಗದ ಶರಣರು. ಎಲ್ಲರಿಗೂ ಶರಣಾರ್ಥಿಗಳು. ಕರ್ನಾಟಕದಲ್ಲಿ 12ನೇ ಶತಮಾನದ ಬಸವಯುಗ ಶರಣರ ಯುಗ, ಧಾರ್ಮಿಕತೆಯ ಕಾಯಕ ಯುಗ ಎಂದು ಪ್ರಸಿದ್ಧ ಪಡೆಯಿತು. ಜನಸಾಮಾನ್ಯರೆಲ್ಲ ಜಾತೀಯತೆಯನ್ನು ಹೊಡೆದೋಡಿಸಿ ಎಲ್ಲರೂ ನಮ್ಮವರೆಂದು, ಅಂತೆಯೇ ಇವನಾರವ ಎನ್ನದೆ ಎಲ್ಲರೂ ನಮ್ಮವರೇ ಎಂದರು. ಶರಣಯುಗದಲ್ಲಿ ಬಸವಯುಗ ಶರಣರ ಯುಗ ಎಂದು ಪ್ರಚಾರವಾಗಿ ಅಂದಿನ ಜನಸಾಮಾನ್ಯರು ಕೂಡ ಧರ್ಮಯುತವಾದ ಬದುಕನ್ನು ಸಾಗಿಸಲು ಸಜ್ಜಾಗಿ ನಿಂತರು. ಅಂದಿನ ವಿವಿಧ ವೃತ್ತಿಯ ಸಾಮಾನ್ಯರೆನಿಸಿದ ಅಂಬಿಗರ ಚೌಡಯ್ಯ, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ಮೂಳಿಗೆ ಮಾರಯ್ಯ ಹೀಗೆ ಅನೇಕ ಪುರುಷರು ನಿಜ ಶರಣರಾಗಲು ಪ್ರಯತ್ನಿಸಿದರು. ಇನ್ನು ತುಂಬ ಜನ ಇದ್ದಾರೆ. ಆಗಿನ ಬಸವಯುಗದಲ್ಲಿ ಕೆಲವ್ರನ್ನ ಮಾತ್ರ ನಾನು ಹೇಳಿದ್ದೇನೆ. ಅಂತೆಯೇ ಸಾಮಾನ್ಯ ಜನರು ತಮ್ಮ ತಮ್ಮ ಆಚಾರ ವಿಚಾರಗಳನ್ನು ಸಜ್ಜನಿಕೆಯಂತ ನುಡಿದಂತೆ ನಡೆದಂತೆ ನುಡಿದು, ಇಂದಿನ ಕಾಲದಲ್ಲಿ 21ನೇ ಶತಮಾನದಲ್ಲಿ ನುಡಿದಂಥ ನಡೆಯೋದನ್ನು ಮರ್ತಿದ್ದೇವೆ, ನಡೆದಂಥ ನುಡಿಯೋದನ್ನು ನಾವು ಮರ್ತಿದ್ದೀವಿ. ಆದರೆ ಬಸವ ಯುಗದಲ್ಲಿ ಸರ್ವೇ ಸಾಮಾನ್ಯ ಜನತೆ ನುಡಿದಂಥ ನಡೆದರು, ನಡೆದಂತೆ ನುಡಿದು ಶರಣರಾಗಲು ಪ್ರಯತ್ನಿಸಿದರು. ಶರಣರಾಗೋದು ಸಾಮಾನ್ಯದ ಕೆಲಸ ಅಲ್ಲ, ಅಪರೂಪವಾದಂಥ ಒಂದು. ಈ ಶರಣರ ಶ್ರಮವನ್ನು ಕಂಡು 12ನೇ ಶತಮಾನ ಶರಣರ ಯುಗವೆಂದು ಬಳಕೆಗೆ ಬಂದಿತು. ಶರಣರ ಯುಗ ಯಾವಾಗ ಬಳಕೆಗೆ ಬಂತು ಅಂದರೆ 12ನೇ ಶತಮಾನದಲ್ಲೇ ಬಳಕೆಗೆ ಬಂದಿತು. ದೇವರನ್ನು ನೆನೆಯದೆ ಹಾಗೂ ದೇವರನ್ನು ಎಲ್ಲ ರೀತಿಯಿಂದ ಮೊರೆ ಹೋಗದೆ ಎಲ್ಲರೂ ಹೇಳುವ ಮಾತು ದೇವರಲ್ಲಿ ಶರಣಾಗುವುದೇ ಶರಣರ ಅಭಿಲಾಷೆ. ಶರಣರಾಗೋದಂದರೆ ಏನು, ಅಭಿಪ್ರಾಯ ಏನು, ಅಥವಾ ನಮ್ಮ ಮನಸ್ಸಿನ ಆಲೋಚನೆಗಳೇನು ಅಂದರೆ, ನಾವು ದೇವರನ್ನು ಶರಣಾಗೋದು ಅಂದರೆ ಭಕ್ತಿಯಿಂದ ಪ್ರೀತಿಸಿ ದೇವರು ಇದ್ದಾನೆ, ದೇವರ ಕೃಪೆ ಅಂತ ಹೇಳಿಬಿಟ್ಟು ನಾವು ಮನಗಂಡಾಗ ಮಾತ್ರ ಶರಣರಾಗಲು ಸಾಧ್ಯ ಅಂತ. ಭಕ್ತಿಯಿಂದ ದೇವರಲ್ಲಿ ನಂಬಿಕೆ ಇಟ್ಟು ಶರಣಾಗುವುದೇ ಶರಣ ಲಕ್ಷಣ ಅಂತ ನನ್ನ ಅಭಿಪ್ರಾಯ. ಆದರೆ ಭಕ್ತಿ ಶರಣರಿಗೆ ಉಸಿರಾಟದಂತೆ ನಮ್ಮ ಬದುಕಿನ ಬಗೆಗೆ ಭಕ್ತರಿಗೆ ನಿಷ್ಠೆ, ಶ್ರದ್ಧೆ, ಪ್ರೀತಿ, ಪ್ರೇಮ ಎಲ್ಲ ಸಾತ್ವಿಕ ಭಾವನೆಗಳು ದೇವರಲ್ಲೇ ಶರಣರಾಗಬೇಕು. ಇವು ಯಾವ ಗುಣಗಳಿಲ್ಲದ್ರೆ ದೇವರು ನಮ್ಮನ್ನು ಒಪ್ಪೋದಿಲ್ಲ. ದೇವರನ್ನು ಒಪ್ಪಿಸ್ಬೇಕಾದ್ರೆ ದೇವರಿಗೆ ನಾವು ಶರಣರಾಗಬೇಕು. ಶರಣರಾಗೋದು ಅಂದ್ರೇನು, ನಮಗೆ ಯಾರೂ ದೇವರು ಕಾಣೋದಿಲ್ಲ. ಹಿರಿಯರು, ದೊಡ್ಡವರು, ಸಾಧಕರು ಅವ್ರನ್ನೆಲ್ಲರೂ ಇವತ್ತು ಅವ್ರು ಏನೋ ಮಾಡಿದ್ದಾರೆ, ಅವ್ರ ಬಗ್ಗೆ ಗೌರವ ಇಟ್ಟುಕೊಂಡಾಗೆ ನಾವು ದೇವರು ಇದ್ದಾನೆ. ಇನ್ನೊಂದು ವಿಷಯದಲ್ಲಿ ದೇವರು ಎಲ್ಲ ಕಡೆ ಇರೋದಿಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿದ್ನಂತ ಹೇಳಿದರು ಹಿರಿಯರು. ತಾಯಿ ದೇವರೆಂದು, ಮಾತೃಭೂಮಿಗೆ ತಾಯಿ ಅಂತೀವಿ, ನಮಗೆ ಜನ್ಮ ಕೊಟ್ಟದು ತಾಯಿ ಅಂತೀವಿ. ತಾಯಿನೇ ದೇವರು ಅಂತ ಹೇಳಿಬಿಟ್ಟು ಯಾಕೆ ಹೇಳ್ದ ಅಂದರೆ, ದೇವರು ಎಲ್ಲ ಕಡೆಯೂ ಸಿಗೋದಿಲ್ಲ, ಅದಕ್ಕೆ ನಮ್ಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿನೇ ದೇವರಂತ ನಡ್ಕೊಳ್ಬೇಕು ಹಾಗೂ ಬದುಕನ್ನು ಸಾಗಿಸಬೇಕು ಅಂತ ಹೇಳಿದರು. ಈ ಎಲ್ಲ ಅಮೂಲ್ಯ ಗುಣಗಳನ್ನು ಮೈತುಂಬಿಕೊಂಡಾಗಲೇ ಸಾಮಾನ್ಯ ಮನುಷ್ಯ ಶರಣರಾಗಲು ಯೋಗ್ಯವಾಗುವನು. ಮಾನವನ ಬದುಕಿಗೆ ಪ್ರತಿಯೊಂದು ಹೆಜ್ಜೆ ನಿಷ್ಕಲಂಕವಾಗಿ ಕೆಲಸ ಮಾಡಿದಾಗ, ಬದುಕನ್ನು ಸಾಗಿಸಿದಾಗ ಅವಾಗ ಮಾತ್ರ ಶರಣರಾಗಲು ಸಾಧ್ಯ. ನಾವು ಶರಣರಾಗ್ತೇವಂತ ಬರೀ ಭಾಷಣ ಮಾಡ್ಕೊಂಡು ತಿರುಗಾಡಿದರೆ ಯಾರೂ ಶರಣರಾಗೋದಿಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣ ಸಾಧಿಸಿದ ಅನುಭವ ಮಂಟಪದ ಪರಿಕಲ್ಪನೆ ಸ್ಮರಿಸಿದ್ದು ಗಮನ ಸೆಳೆಯಿತು. ಯಾರು? ನಾನು ಹೇಳಿದ್ದಲ್ಲ, ಮೋದಿ ಹೇಳಿರೋದು. ಬಸವಣ್ಣನವರು ಎಲ್ಲರನ್ನೂ ಸರಳತನದಿಂದ ಒಂದು ಧಾರ್ಮಿಕ ಸಂಸ್ಥೆಗೆ ಘನತೆಯನ್ನು ತಂದುಕೊಟ್ಟರು. ಯಾರನ್ನೂ ಇವನಾರನೂ ಅನ್ನಲಿಲ್ಲ. ಎಲ್ಲರೂ ಭಾಳ ಜನ ಇವತ್ತು ಭಾಷಣ ಮಾಡುವಾಗ ಇವನಾರವ ಅಂತಾರೆ, ಒಪ್ಕೊಳ್ತೇವಂತ ಎಲ್ಲರನ್ನೂ ದೂರ ಸರಿಸ್ತಾರೆ. ಒಪ್ಕೊಳ್ಳೋದು ಕಡಿಮೆನೇ ಇವತ್ತಿನ ದಿವಸ. ನಾವಿವತ್ತೇನು ಜಾತೀಯತೆ ಬಗ್ಗೆ ದೂರ ಆಗಬೇಕು ಅಂತ ಹೊಡೆದಾಟ ಮಾಡ್ತೇವೆ, ಕೆಳಮಟ್ಟದಲ್ಲಿರ್ತಕ್ಕಂಥ ಜಾತಿ ಘನತೆಯನ್ನು ಮೇಲಿಗೆ ಹಿಡಿದಿರುವುದು ಬಸವಣ್ಣ ಮಾತ್ರ 12ನೇ ಶತಮಾನದಲ್ಲಿ. ಪ್ರತಿಯಾಗಿ ಇದರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದರು. ಪ್ರತಿಯೊಬ್ಬರೂ ಮಾಡುತ್ತಿರುವ ವೃತ್ತಿಗಳನ್ನೇ ಕಾಯಕ ಎಂದು ಕರೆದರು. ಕಾಯಕ ದಾಸೋಹ ಬಸವ ಯುಗದಲ್ಲಿ 2 ಬಹಳ ಅಮೂಲ್ಯವಾದಂಥದ್ದು. ಒಂದು, ಕಾಯಕ ಮಾಡಬೇಕು, ತಾನು ಸಂಪಾದನೆ ಮಾಡಿದ್ರಲ್ಲಿ ತಾನೇ ಎಲ್ಲವನ್ನು ತಿನ್ನಬಾರ್ದು, ಕೆಲವನ್ನು ಹಂಚಬೇಕು ಅಂತ ಮಾಡಿರೋದು ಬಹಳ ದೊಡ್ಡ ಸಾಧನೆ ಇವತ್ತು. ಕಾಯಕ ದಾಸೋಹ.
ನಾವು ಕಾಯಕನೂ ಮರಿತೇವೆ, ದಾಸೋಹ ಅಂತೂ ಮೊದಲೇ ಮರೆತು ಬಿಟ್ಟಿದ್ದೀವಿ ಇವತ್ತಿನ ದಿವಸ ನಾವು. ಆದರೆ ಬಸವಣ್ಣನ ತತ್ವದಲ್ಲಿ, ಶರಣರ ತತ್ವದಲ್ಲಿ ಕಾಯಕ ದಾಸೋಹಕ್ಕೆ ಬಹಳ ಅಮೂಲ್ಯವಾದಂಥ ಕಾಣಿಕೆಯನ್ನು ಕೊಟ್ಟರು, ಆ ಥರ ನಡ್ಕೊಂಡ್ರು. ಯಾವುದೂ ಕೇಳಲ್ಲ. ಸಮಾಜದ ಪರಿಕಲ್ಪನೆ ಸಂಪಾದನೆಯ ಏರಿಳಿತಗಳೇ ಇದ್ದರೂ ದಾಸೋಹದಲ್ಲಿ ಎಲ್ಲರೂ ಒಟ್ಟಿಗೆ ಪ್ರಸಾದ ಸ್ವೀಕಾರ ಮಾಡಬೇಕು. ಹಾಗೂ ಅದನ್ನು ಬಸವಣ್ಣ ರೂಪಿಸಿದ. ಇದನ್ನು ಮೀರಿ ಪ್ರತಿಯೊಬ್ಬರು ಜಾತಿಯ ಹಂಗವನ್ನು ಇವತ್ತು ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದರೆ, ಜಾತಿ ಹೊಡೆದಾಕಬೇಕು ಅಂತೀವಿ. ಯಾವುದಾದ್ರೂ ಆಫೀಸಿಗೆ ಹೋದರೆ ನೀನು ಯಾವ ಜಾತಿ ಅಂತ ಕೇಳುವಂಥ ಪರಿಸ್ಥಿತಿ ಉದ್ಭವವಾಗಿದೆ. ನನ್ನ ದೃಷ್ಟಿಯಲ್ಲಿ ಇವತ್ತು ಭಗವಂತ ಕೊಟ್ಟಿರೋದು ಎರಡೇ ಜಾತಿ, ಒಂದು ಪುರುಷ, ಒಂದು ಮಹಿಳೆ. ಆದರೆ ಅದು ಎರಡನ್ನು ಮರೆತು ಎಲ್ಲಾದರೂ ಹೋದರೂ ಸಾರ್ವಜನಿಕ ಜೀವನ ಇರಲಿ, ಆಫೀಸಿನಲ್ಲಿ ಕೆಲಸಕ್ಕೆ ಯಾರಾದರೂ ಅರ್ಜಿ ಹಾಕಿದರೆ ಮೊದಲು ಕೇಳೋ ಪ್ರಶ್ನೆ ನೀನು ಯಾವ ಜಾತಿ ಅಂತ ಕೇಳ್ತೀವಿ. ಬಸವಣ್ಣ ಜಾತೀಯತೆಯನ್ನು ಹೊಡೆದಾಕದ. ಜಾತಿಯ ಹೆಸರು ಹೇಳಬೇಡಿ ಅಂತಂದರು. ಕೀಳು ಜಾತಿ, ಮೇಲು ಜಾತಿ ಅನ್ನೋದನ್ನು ಅವತ್ತೂ ಹೊಡೆದಾಕಿರ್ತಕ್ಕಂಥ ನಮ್ಮ ಶರಣರು ಬಸವಣ್ಣನ ಮೊದಲನೇ ನಮಸ್ಕಾರ ಮಾಡಬೇಕಾದ್ರೆ ಜಾತೀಯತೆಯನ್ನು ಹೊಡೆದಾಕಿರೋದಕ್ಕೆ ಮೊದಲು ನಮಸ್ಕಾರ ಮಾಡಬೇಕಾಗಿದೆ. ಆ ಜಾತೀಯತೆಯನ್ನು ಹೊಡೆದಾಕಿರ್ತಕ್ಕಂಥದ್ದು ಬಸವಣ್ಣ. ಎಲ್ಲ ಜನರಿಗೂ ಸುಖ ದೊರಕಲಿ, ಒಳ್ಳೆಯದಾಗಲೆಂಬ ಮಾನವೀಯ ಮೌಲ್ಯದ ಸಮಾವೇಶ, ಧಾರ್ಮಿಕ ಮಹಾಕ್ರಾಂತಿಯೊಂದು ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ನಡೆದು ಹೋಗಿರುವುದು ಅಪರೂಪದ ಶತಮಾನವೆಂದರೆ ತಪ್ಪಾಗಲಾರದು. ಇವತ್ತು ನಾವು 21ನೇ ಶತಮಾನ, 12 ಅದನ್ನು ಉಲ್ಟಾ ಮಾಡಿದರೆ 21ನೇ ಶತಮಾನದಲ್ಲಿ ಜಾತೀಯತೆ ಹೊಡೆದಾಕಿರ್ತಕ್ಕಂಥ ಬಸವಣ್ಣನ ಮರೆತು ಇವತ್ತು ಮೊದಲು ಪ್ರಶ್ನೆ ಕೇಳೋದು ನೀವು ಯಾವ ಜಾತಿ ಅಂತ ಕೇಳ್ತಾ ಇದ್ದೀವಿ. ಇದು ಬೇಕಾಗಿತ್ತಾ? ಸಮಾಜಕ್ಕೆ ಬೇಕಾಗಿತ್ತೋ ಅಥವಾ ನಮ್ಮ ಬದುಕಿಗೆ ಬೇಕಾಗಿತ್ತೋ ನನಗೆ ಅರ್ಥ ಆಗೋದಿಲ್ಲ. 12ನೇ ಶತಮಾನದಲ್ಲಿ ನಡೆದು ಹೋಗಿರೋದು ಅಪರೂಪದ ಶತಮಾನವೆಂದರೆ ತಪ್ಪಾಗಲ್ಲ. 12ನೇ ಶತಮಾನದ ವಿಶೇಷ ಕ್ರಾಂತಿ ವೈಶಿಷ್ಟ್ಯ ಇಡೀ ಮಾನವ ಕುಲಕ್ಕೆ ಕಣ್ಣು ತೆರೆಯುವ ದಾರಿದೀಪವಾಗಿ ಪರಿಣಮಿಸಿತು. ವಿವಿಧ ವರ್ಗದ ಕೀಳು ಕುಲದವರೆಂದು ಭಾವಿಸಲಾಗಿದ್ದವರನ್ನು ಒಟ್ಟುಗೂಡಿಸಿ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಎಂಬ ಆದರ್ಶ ಯುಕ್ತಿಯಂತೆ ಮೇಲು ಕೀಳನ್ನದೆ ಪುರುಷ ಮಹಿಳೆಯರು ನನ್ನವರು ತಾರತಮ್ಯವಿಲ್ಲದೆ ಎಲ್ಲರೂ ದುಡಿಬೇಕು, ದುಡಿದು ತಿನ್ನಬೇಕು ಅಂತನ್ನೋದು ಬಸವಣ್ಣನ ಸಿದ್ಧಾಂತ. ಜೀವನದ ಮಾರ್ಗವನ್ನು ಮಹಾನುಭಾವ ಬಸವಣ್ಣ ಬಸವಣ್ಣರ ಸಮಾಜವಾದ ಸಿದ್ಧಾಂತವನ್ನು ಕೃತಿಯೊಳಗೆ ತರಲು ನಿರಂತರವಾಗಿ ಹೋರಾಡಿದ ಮಹಾಪುರುಷ ಬಸವಣ್ಣ. ಇಂಥ ಶ್ರೇಷ್ಠ ವ್ಯಕ್ತಿಗೆ ಸರ್ವಶಕ್ತಿಯನ್ನು ಕರುಣಿಸಿದ, ಸಹಕರಿಸಿದ ಮಹಾನುಭಾವ ಅಲ್ಲಮ ಪ್ರಭು. ಬಸವಣ್ಣ ತಾನು ಕುತ್ಕೊಳ್ಳಿಲ್ಲ ಅನುಭವ ಮಂಟಪದಲ್ಲಿ, ಅಲ್ಲಮ ಪ್ರಭುವನ್ನು ಕೂಡಿಸ್ದ. ಇವತ್ತು ಕುರ್ಚಿಗಾಗಿ ಹೋರಾಟಗಳು ನಡೀತಾ ಇದ್ದೇವೆ. ಕುರ್ಚಿ ಬೇಕು ಅಂತೇಳಿ ಗಲಾಟೆ ಮಾಡ್ತಾ ಇರ್ತೇವೆ ನಾವು ಇವತ್ತಿನ ದಿವಸ. ಯಾಕಂದರೆ ಇವತ್ತು ನಾನು ಅದಕ್ಕೆ ಒಂದು ಸಲ ಹಿಂದಿಯೊಳಗೆ ನನಗೆ ಭಾಷಣ ಮಾಡುವಾಗ ಯಾರೋ ಕೇಳಿದರು, ದಾನೆ ದಾನಿ ಪರ್ ಲಿಖೆ ಖಾನೆ ವಾಲಂಕ ನಾಮ್, ಕುರ್ಚಿ ಪರ್ ಲಿಖೆ ಬೈಟ್ನೆ ವಾಲಂಕ ನಾಮ್ ಅಂತ ಸೇರಿಸಿದೆ ನಾನು ಇವತ್ತಿನ ದಿವಸ. ಕುರ್ಚಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು. ನನಗೆ ಆ ಕುರ್ಚಿ ಬೇಕಂತ. ಅದು ಕುರ್ಚಿ ಬೇಡ ಅಂತ ಹೇಳಿದವನು ಬಸವಣ್ಣ. ಅರ್ಥ ಮಾಡ್ಕೊಳ್ಬೇಕ್ರಿ ಇದನ್ನು. ನಮ್ಗೆ ಅರ್ಥ ಆಗಲಿಲ್ಲ ಇವತ್ತಿನ ದಿವಸ ನಮಗಿದನ್ನು. ಬಸವಣ್ಣ ಹುಟ್ಟು ಹಾಕಿದ ಕಲ್ಯಾಣ ನಗರದ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿ ನಿರ್ಮಿಸಿದ ಮೇರು ಕೀರ್ತಿ ಅಲ್ಲಮ ಪ್ರಭು ಎಂದು. ಅಲ್ಲಮ ಪ್ರಭು ತಾನು ಕೂತ್ಕೊಳ್ಬೇಕಾಗಿತ್ತು, ತಾನು ಮುಂದಾಗಬೇಕಾಗಿತ್ತು, ಆದರೆ ಬಸವಣ್ಣನ ಮುಂದೆ ಮಾಡೋದು. ಕಾರಣ ಅಲ್ಲಮ್ಮನಿಗೆ ಅನುಭವ ಮಂಟಪದ ಅಗ್ರಸ್ಥಾನ ಕೊಟ್ಟ ಬಸವಣ್ಣ. ಇವತ್ತು ಎಲ್ಲರೂ ನನಗೆ ಬೇಕು ಅನ್ನೋಗೆ ಅದಕ್ಕೆ ವಿರೋಧವಾಗಿ, ಅದು ಅಪವಾದವಾಗಿ ಬಸವಣ್ಣ ತನ್ನ ಕೆಲಸ ಶುರು ಮಾಡಿದ. ಅನುಭವ ಮಂಟಪದ ಸಾಧನೆಯಾಗಿದ್ದು ಕಲ್ಯಾಣ ಪಟ್ಟಣದಲ್ಲಿ ಹಿಂದಿನ ಕಲ್ಯಾಣದ ಇತಿಹಾಸ ಪ್ರಸಿದ್ಧವಾದ ಕಲ್ಯಾಣನ ಚಾಲುಕ್ಯರ ರಾಜಧಾನಿಯಾಗಿತ್ತು. ಧರ್ಮಶಾಸ್ತ್ರಗಳನ್ನು ಬರೆದ ವಿಜ್ಞಾನೇಶ್ವರ ಕಲ್ಯಾಣ ಪಟ್ಟಣದಂತೆ ವೈಭವಯುತವಾದ ರಾಜಧಾನಿ ಇಂದಿಗೂ ಎಲ್ಲಿಯೂ ಕಾಣದಂಥ ರಾಜಧಾನಿಯಾಗಿತ್ತೆಂದು ಅಭಿಮಾನದಿಂದ ಹೇಳುತ್ತಾನೆ. ಚಕ್ರವರ್ತಿ ವಿಕ್ರಮಾದಿತ್ಯ ಆಸ್ಥಾನದ ಕವಿಯಾಗಿದ್ದ ಬಿಲ್ವಣ ತನ್ನ ವಿಕ್ರಮಾಂಕ ಚರಿತ್ರೆಯಲ್ಲಿ ಕಲ್ಯಾಣ ಪಟ್ಟಣವನ್ನು ಬಹಳವಾಗಿ ಹೊಗಳಿದ್ದಾನೆ. ಅಂತೆಯೇ ಕಲಚೂರಿ ಮನೆತನದ ಬಿಚ್ಚಳನು ಪಟ್ಟಣವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅವನು ಕಟ್ಟಿಸಿದ ಕೋಟೆ ಇಂದಿಗೂ ಸಾಕ್ಷಿಯಾಗಿ ನಿಂತಿದೆ. ಭಾಳ ಜನ ನೋಡಿದರಲ್ಲಿ ಇವತ್ತು ಆ ಕೋಟೆ ಇದೆ, ಶಿಥಿಲವಾಗಿದೆ, ಆದರೆ ಕುರುಹು ಇದೆ. ಈ ಬಿಜ್ಜಳನ ಆಸ್ಥಾನದ ಮಹಾಮಂತ್ರಿಯಾಗಿ ಸಾಮಾಜೀಕರಣದ ಆಧ್ಯಾತ್ಮಿಕ ಆಂದೋಲನ ಪ್ರಾರಂಭಿಸಿದ ವಿಶ್ವಗುರು ಎನಿಸಿಕೊಂಡ ಬಸವಣ್ಣ ಹಾಗೂ ಮಾಯಾ ಕೋಲಾಹಲದಿಂದ ವೈರಾಗ್ಯ ಚಕ್ರವರ್ತಿ ಅಲ್ಲಮ ಪ್ರಭುವಿನ ಮುಂದಾಳತ್ವದಲ್ಲಿ ಸಾಧಿಸಿದ ಅನುಭವ ಮಂಟಪ ಹಾಗೂ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ಹೊಸ ಸಮಾಜದ ಸ್ಥಾಪನೆಗೆ ಕಾರಣವಾಗಿ ಮಹಾಮನೆಯನ್ನು ನಿರ್ಮಾಣ ಮಾಡಿದ ಕೀರ್ತಿ ಬಸವಣ್ಣನದು. ಅನುಭವ ಮಂಟಪದ ಮಹಿಮೆ ಮಹಾಮನೆಯಿಂದ ಪಸರಿಸಿತು.
ಅನುಭವ ಮಂಟಪದ ಧ್ವನಿ ದೇಶದ 4 ದಿಕ್ಕಿಗೆ ಬೆಳಗಿತು. ಅನುಭವ ಮಂಟಪವೆಂದರೆ ವಿವಿಧ ವ್ಯಕ್ತಿಗಳ, ವಿವಿಧ ಜಾತಿ ಮತ ವರ್ಗಗಳಿಗೆ ಸೇರಿದ ಎಲ್ಲರೂ ಸಮಾವೇಶಗೊಂಡ ಪವಿತ್ರ ಸ್ಥಳ. ಅನುಭವ ಮಂಟಪದ ಮಹಿಮೆಯನ್ನು ಕೇಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಭಾರತದ ಎಲ್ಲ ಭಾಗಗಳಿಂದ ಜನಸಮೂಹ ಬಂದು ಸೇರಲು ಅವಕಾಶವಾಯಿತು. ರಾಜಭಾರವನ್ನು ತೊರೆದು ಅರಸು ಸಕಲೇಶ್ ಮಾದರಸ ಕಾಶ್ಮೀರದ ಅರಸೊತ್ತಿಗೆಯನ್ನು ತೊರೆದು ಕಾಯಕ ಮಾಡಿ ಜೀವಿಸಬೇಕೆಂದು ನಿರ್ಧರಿಸಿ ಬಂದ ಅರಸು ಮಹಾದೇವ ಭೂಪಾಲ ಮೂಳಿಗೆ ಮಾರಯ್ಯ ಅವನ ಧರ್ಮಪತ್ನಿ ಮಹಾದೇವಿ ಸಮೇತ ಅನುಭವ ಮಂಟಪಕ್ಕೆ ಬಂದು ಕಟ್ಟಿಗೆಯ ಹೊರೆಯನ್ನು ಮಾರಿ, ನೋಡಿ, ಅರಸರು ಕಟ್ಟಿಗೆ ಹೊರೆಯನ್ನು ಮಾರಿ ಜೀವನ ಮಾಡಬೇಕು ಅಂತ ಅನುಭವ ಮಂಟಪಕ್ಕೆ ಬಂದರು. ಅನುಭವ ಮಂಟಪದ ಶಕ್ತಿ, ಸಾಮರ್ಥ್ಯ, ಅದರ ರುಚಿ, ಪವಿತ್ರತೆಯನ್ನು ಅಂದಿನ ಶರಣರು ಅರ್ಥ ಮಾಡಿಕೊಂಡ್ರು ಅಂಥೇಳಿ. ವಿವಿಧ ವ್ಯಕ್ತಿ ಸಾಮಾನ್ಯವೆನಿಸಿದ ಅಂಬಿಗರ ಚೌಡಯ್ಯ, ನುಲಿಯ ಚಂದಯ್ಯ, ಮಡಿವಾಳ ಮಾಚಿದೇವ, ಡೋಹರ ಕಕ್ಕಯ್ಯ, ಕುಂಬಾರ ಗುಂಡಯ್ಯ, ಆಯ್ದಕ್ಕಿ ಮಾರಯ್ಯ ಅಲ್ಲದೆ ತುಳಿತಕ್ಕೆ ಒಳಗಾಗಿದ್ದ ಮಹಿಳೆಯರಿಗೆ ಹೊಸ ಚೇತನವನ್ನು ಕೊಟ್ಟು ಪ್ರತಿಭೆ ಅನುಭವಗಳನ್ನು ಸಮಾಜದ ಹೀನ ಕುಲದವರೆಂದು ಹಿಮ್ಮೆಟ್ಟಿದ ಜನಾಂಗಕ್ಕೆ ಜೀವಕಳೆಯನ್ನು ತುಂಬಿ ಕುಲಕಸಬಿಗಳಿಗೆ ದೈವತ್ವ ಮೆರುಗನ್ನು ಕೊಟ್ಟು ದುಡಿಯುವ ಕೈಗಳು ದೇವರೆಂದು ಅಪ್ಪಿಕೊಂಡಿರತಕ್ಕಂಥ ಕೀರ್ತಿ ಬಸವಣ್ಣಂದು. ಇವತ್ತಿನ ದಿವಸ ಯಾರು ದುಡಿತಾರೆ, ಯಾರು ಅನ್ನ ಸಂಪಾದನೆ ಮಾಡ್ತಾರೆ, ಅವರೇ ದೇವರಂತೆ ಹೇಳಿರ್ತಕ್ಕಂಥ ಮಹಾ ವ್ಯಕ್ತಿ ಇವತ್ತು ಬಸವಣ್ಣ. ಮಹಿಳೆಯರೆಲ್ಲರೂ ಇಲ್ಲಿ ಇವತ್ತು ನಾವು 33% ರಿಸರ್ವೇಷನ್ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ಅದು ಇವತ್ತಿನ್ನೂ ಎಲ್ಲಿದೆ ಗೊತ್ತಿಲ್ಲ ನಮಗೆ. ಆದರೆ ಅವತ್ತು ನೋಡಿ, ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಸಮಾಜದಲ್ಲಿ ಬಸವಣ್ಣ. ಪ್ರಥಮವಾಗಿ ನಾವು ಎಲ್ಲ ಮಹಿಳೆಯರು ಇವತ್ತು ಬಸವಣ್ಣನಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು, ನಮಸ್ಕಾರ ಮಾಡಬೇಕು. ಅಂತೆಯೇ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ, ಸತ್ಯಕ್ಕ, ಮುಕ್ತಾಯಕ್ಕ, ಕದಿರಿ ರೇಮುವೆ, ನೀಲಾಂಬಿಕಾ, ಗಂಗಾಂಬಿಕಾ, ಧೂಪದ ಗುಗ್ಗವೆ, ಅಮುಗೆ ರಾಮಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಅಕ್ಕಮ್ಮ, ಹೀಗೆ ಸುಮಾರು 35 ಶಿವಶರಣೆಯರು ತಮ್ಮ ತಮ್ಮ ಕಾಯಕವನ್ನು ಅನುಭವ ಮಂಟಪದಲ್ಲಿ ವಚನ ರಚನೆಯೊಡನೆ ಮಿಂಚತೊಡಗಿದರು. ಕಾಯಕದ ಜೊತೆ ತಮ್ಮ ಬದುಕಿನ ಪ್ರತಿನಿತ್ಯದ ವಚನಗಳನ್ನು ರಚಿಸಿದರು. ಯಾರೂ ಯೂನಿವರ್ಸಿಟಿಗೆ ಹೋಗಲಿಲ್ಲ, ಯಾರೂ ವಿದ್ಯಾವಂತರಾಗಲಿಲ್ಲ, PhD ಪದವಿ ತಗೊಳ್ಳಿಲ್ಲ, ಆದರೆ ವಚನ ರಚನೆ ಮಾಡಿದರು. ಇವತ್ತು ಕರ್ನಾಟಕ ಸಾಹಿತ್ಯ ಏನಾದರೂ ಉಳಿಬೇಕಾಗಿದ್ದರೆ, ಕರ್ನಾಟಕದ ಕನ್ನಡ ಉಳಿಬೇಕಾಗಿತ್ತಂದರೆ ವಚನಗಳು ಪ್ರಮುಖವಾಗಿ ನಮಗೆ ಇವತ್ತು ಆಧಾರ. ಇವತ್ತು ಕನ್ನಡ ಸಾಹಿತ್ಯಕ್ಕೆ ಆಧಾರ ಯಾವುದು ಅಂದರೆ ನಮ್ಮ ವಚನ ಭಂಡಾರ. ಅದು ನಮ್ಮ ಆಸ್ತಿ. ಹಿಂದಿನ ಶರಣರು ಬಿಟ್ಟು ಹೋಗಿರ್ತಕ್ಕಂಥ ಅಮೂಲ್ಯವಾದಂಥ ಆಸ್ತಿಯನ್ನು ನಾವು ಇವತ್ತು ಕಾಪಾಡಬೇಕಾಗಿದೆ. ಅಂಥ ಶಕ್ತಿ ಪರಮಾತ್ಮ ಯಾಕೆ ದೂರ ಮಾಡ್ತಾ ಇದ್ದಾನೋ, ಅದರಿಂದ ನಮಗೇನು ಲಾಭ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ನಾನು ಇವತ್ತು 35 ಶಿವಶರಣೆಯರ ಚರಿತ್ರೆಯನ್ನು ಬರೆದಿದ್ದೇನೆ. ಅದನ್ನು ನನ್ನ ಒಂದು ಆಸೆ ಇದೆ, ತಾವೆಲ್ಲ ಕರ್ನಾಟಕದಲ್ಲಿ ಇವತ್ತು 35 ಶಿವಶರಣೆಯರ ಚರಿತ್ರೆಯನ್ನು, ಈ ಶಿವಶರಣೆಯರು ಮಾಯವಾಗಿ ಹೋಗ್ತಾರಲ್ರಿ, ಇದ್ರೂ ನಮ್ಮಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಕರ್ನಾಟಕದಲ್ಲಿ ಯೂನಿವರ್ಸಿಟಿ ಯಾವುದಾದಿದ್ರೆ ಬಸವಣ್ಣ ಸ್ಥಾಪಿತ ಮಾಡತಕ್ಕಂಥ ಅನುಭವ ಮಂಟಪ ಅಂತ ನಾನು ಹೇಳೋದು. ಅಂದರೆ ಅವರ ಮನದಾಳದ ಮಾತುಗಳನ್ನು ವಚನ ಮುಖಾಂತರವಾಗಿ ತನ್ನ ಅನುಭವದ ನುಡಿಮುತ್ತಗಳನ್ನು ಅವರು ಇವತ್ತಿನ ದಿವಸ ಪ್ರಚಾರ ಮಾಡಿದರು. ಹೀಗಾಗಿ 12ನೇ ಶತಮಾನ ಶರಣರ ಯುಗ, ಅನುಭವದ ಯುಗ, ವಚನಗಳ ಯುಗ ಅಂಥೇಳಿ ಪ್ರಸಿದ್ಧ ಆಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಪ್ರಿಯ ಗೆಳಗರೆ, ಇದುವರೆಗೆ ಬಸವಯುಗದ ಶರಣರು ಕಾರ್ಯಕ್ರಮ ಕೇಳಿದಿರಿ. ಮಾತನಾಡಿದವರು ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್, ಮಾಜಿ ಸಚಿವೆ, ಕರ್ನಾಟಕ ಸರ್ಕಾರ.